ಕರ್ನಾಟಕ ರಾಜ್ಯ ಸರ್ಕಾರಿ ಹಾಗೂ ಅನುದಾನಿತ ನೌಕರ ಬಂಧುಗಳೇ, ನಿನ್ನೆ ನಡೆದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು OPS ನೀಡುವ ಭರವಸೆಯನ್ನು ಪುನರುಚ್ಚರಿಸಿದ್ದಾರೆ. ಬಂಧುಗಳೇ, ಪಿಂಚಣಿಗಾಗಿ ನಾವು ನಡೆಸಿದ 143 ದಿನಗಳ ಗಟ್ಟಿ ಹೋರಾಟ, ರಾಜ್ಯ ಸರ್ಕಾರಿ NPS ನೌಕರರ ಸಂಘದ 14 ದಿನಗಳ ಐತಿಹಾಸಿಕ ಫ್ರೀಡಂ ಪಾರ್ಕ್ ಹೋರಾಟ ಹಾಗೂ ಪಿಂಚಣಿಗಾಗಿ ಆತ್ಮಹತ್ಯೆ ಮಾಡಿಕೊಂಡ ನಮ್ಮ ಅನುದಾನಿತ ನೌಕರರ ಜೀವ ಬಲಿದಾನದ ಹಿನ್ನೆಲೆಯಲ್ಲಿ ಇಂದಿನ ಆಡಳಿತ ಪಕ್ಷ ಮತ್ತು ಸ್ವತಃ ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿರುವ G ಪರಮೇಶ್ವರ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ನಮ್ಮ ಹೋರಾಟದ ವೇದಿಕೆಗಳಿಗೆ ಆಗಮಿಸಿ ಭವಿಷ್ಯದಲ್ಲಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ OPS ನೀಡುವುದಾಗಿಯೂ ಮತ್ತು ನಮ್ಮ ಅಂದಿನ ಹೋರಾಟವನ್ನು ಕೈ ಬಿಡಬೇಕೆಂದು ವಿನಂತಿ ಮಾಡಿಕೊಂಡಿದ್ರು. ಅದರ ಮುಂದುವರೆದ ಭಾಗವಾಗಿ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಮಿತಿಯ ಜೊತೆ ನಿರಂತರ ಸಭೆಗಳನ್ನು ನಡೆಸಿ ನಮ್ಮ ಮತ್ತು ಅವರ ಮಧ್ಯೆ ಒಪ್ಪಂದ ಮಾಡಿಕೊಂಡು ರಾಜ್ಯಾದ್ಯಂತ ಬಹಿರಂಗವಾಗಿ ವೋಟ್ ಫಾರ್ OPS ಅಂದರೆ ವೋಟ್ ಫಾರ್ ಕಾಂಗ್ರೆಸ್ ಅಭಿಯಾನ ಮಾಡಿ ಅವರಿಗೆ ನಾವು ನೀಡಿದ್ದ ಭಾಷೆಯನ್ನು ಎಲ್ಲ ನೌಕರರು ಮತ್ತು ನಮ್ಮ ನೌಕರರ ಕುಟುಂಬದವರು ಉಳಿಸಿಕೊಂಡಿದ್ದೇವೆ. ಹಾಗಾಗಿ ನಿನ್ನೆಯ ಪ್ರತಿಭಾ ಪುರಸ್ಕಾರ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಹಾಗೂ ನಮ್ಮ ಮಧ್ಯೆ ಅಂದಿನ ಹೋರಾಟದ ಸಮಯದಲ್ಲಿ ಆಗಿರುವ ಒಪ್ಪಂದವನ್ನ ಹೇಳಿದ್ದಾರೆ. ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಣಾಳಿಕೆ ಸಮಿತಿಗೆ ನಮ್ಮನ್ನು ಆಹ್ವಾನಿಸಿ ಚರ್ಚಿಸಿ OPS ಅನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡಿದ್ದಾಗಿ ತಿಳಿಸಿರುತ್ತಾರೆ. ಒಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವ ಕಾಲ ಬಂದಿದೆ ಬಂಧುಗಳೇ, ಮತ್ತು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ವ್ಯರ್ಥವಾಗಿಲ್ಲ ಎಂದು ಹೇಳಲು ನಾನು ಹರ್ಷಪಡ್ತೀನಿ. ಕೊನೆಯದಾಗಿ ಅಂತಿಮ ಆದೇಶ ಬರುವ ತನಕ ನಾವು ನಮ್ಮ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು G ಹನುಮಂತಪ್ಪ, ರಾಜ್ಯಾಧ್ಯಕ್ಷರು, ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ. ನಮಸ್ಕಾರ.